ಗೈಸ್, ಮೇಕಪ್ ಮಾಡಿದ ಮೇಲೂ ನಿಮ್ಮ ಮುಖ ಕಪ್ಪಾಗಿ ಕಾಣ್ತಾ ಇದೆಯಾ? ಹಾಗಿದ್ರೆ ಫೌಂಡೇಶನ್ ಅನ್ನ ಕರೆಕ್ಟ್ ಶೇಡ್ ಅನ್ನ ಯಾವ ರೀತಿ ಆಯ್ಕೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಹಾಯ್, ಎಲ್ರು ಹೇಗಿದ್ದೀರಾ? ನಾನು ಅಶ್ವಿನಿ ಹಳಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೇಕಪ್ ಪ್ರೊಫೆಷನಲ್ ಪ್ರೋ ಮೇಕಪ್ ಬೇಸ್ ಅನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರೀ, ವಿತ್ ಈಸಿ ಮೆಥಡ್, ಈಸಿ ಸ್ಟೆಪ್ಸ್. ಈಗ ನಾನು ಫೇಸ್ ಅನ್ನ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೇನು. ಸ್ಕಿನ್ ಡ್ರೈ ಇರೋದ್ರಿಂದ ನಾವು ಕ್ಲೆನ್ಸಿಂಗ್ ಮಿಲ್ಕ್ ದಿಂದ ಫೇಸ್ ಅನ್ನ ವಾಶ್ ಮಾಡ್ಕೊಂಡು ಬಂದೇನು. ನೀವು ವೆಟ್ ಟಿಶ್ಯೂದಿಂದ್ರೂ ಫೇಸ್ ಅನ್ನ ವಾಶ್ ಮಾಡ್ಕೊಂಡ್ ಬರ್ಬೋದು. ಇದು ವೆಟ್ ಟಿಶ್ಯೂ ಆಯಿಲ್ ಸ್ಕಿನ್ ದವರಿಗೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಕ್ಲೆನ್ಸಿಂಗ್ ಮಿಲ್ಕ್ ಡ್ರೈ ಸ್ಕಿನ್ ಅವ್ರಿಗೆ ಫೇಸ್ ವಾಶ್ ಮಾಡ್ಕೊಂಡ್ರೆ ಚಲೋ. ಮಾಯಶ್ಚರೈಸರ್ ಇರುವಂತಹ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಫೇಸ್ ಅನ್ನ ಕ್ಲೀನ್ ಮಾಡ್ಕೋಬಹುದು. ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾವು ಡ್ರೈ ಸ್ಕಿನ್ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಫೇಸ್ ಅನ್ನ ನೀಟಾಗಿ ವಾಶ್ ಮಾಡ್ಕೋಬಹುದು. ಫೇಸ್ ಅನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ ಬಂದೇನು. ಈಗ ವಿಂಟರ್ ಸೀಸನ್ ಇರುವುದರಿಂದ ಸ್ಕಿನ್ ಜಾಸ್ತಿ ಎಲ್ರದ್ದು ಡ್ರೈ ಆಗ್ತೈತಿ. ಅದ್ರ ಸಂಬಂಧ ನಾವು ವಿಂಟರ್ ಸೀಸನ್ ನಲ್ಲಿ ಆದಷ್ಟು ಸ್ಕಿನ್ ಅನ್ನ ನಾವು ನೀಟಾಗಿ ಮಾಯ್ಶ್ಚರ್ ಮಾಡ್ಕೋಬೇಕು. ನಾವು ಯಾವ್ದಾ ಮೇಕಪ್ ಮಾಡುವಾಗಲಿ ಗೈಸ್, ಸ್ಕಿನ್ ಅನ್ನ ವೆದರ್ಗೆ ಅನುಸಾರವಾಗಿ ನಾವು ಸ್ಕಿನ್ ಅನ್ನ ಪ್ರೆಪ್ ಮಾಡ್ಕೋಬೇಕಾಗತಿ. ಇದರಿಂದ ನಮ್ಮ ಮುಂದೆ ಬರುವಂತಹ ಮೇಕಪ್ ಗಳನ್ನ ಮಾಡ್ತಲ್ಲ, ಅದು ಈಸಿಯಾಗಿ ಸೆಟ್ ಆಕತಿ ಮತ್ತು ಫ್ಯಾಬುಲೆಸ್ ರಿಸಲ್ಟ್ ಬರ್ತೈತಿ. ಇದನ್ನ ಫಸ್ಟ್ ನಾವು ತಲೆಯಾಗಿ ಇಟ್ಕೋಬೇಕು. ವೆದರ್ ಅನುಸಾರವಾಗಿ ನಾವು ಪ್ರಾಡಕ್ಟ್ ಗಳನ್ನ ಚೂಸ್ ಮಾಡ್ಕೋಬೇಕು. ಮತ್ತ ಡ್ರೈ ಸ್ಕಿನ್ ಮೇಕಪ್ ಮಾಡ್ಬೇಕಾ, ಆಯಿಲಿ ಸ್ಕಿನ್ ಮೇಕಪ್ ಮಾಡ್ಬೇಕಾ, ಇದು ವೆದರ್ ಅನುಸಾರವಾಗಿ ನಾವು ಚೂಸ್ ಮಾಡ್ಬೇಕು ಫಸ್ಟ್. ಈಗ ವಿಂಟರ್ ಸೀಸನ್ ಇರುವುದರಿಂದ ನಾನು ಡ್ರೈ ಸ್ಕಿನ್ಗೆ ಯಾವ ರೀತಿ ಮೇಕಪ್ ಮಾಡ್ತಲ್ಲ ಆ ರೀತಿ ನಾನು ಮೇಕಪ್ ಗಳನ್ನ ಮಾಡ್ತೇನು. ಮತ್ತೆ ಪ್ರಾಡಕ್ಟ್ ಗಳನ್ನು ಕೂಡ ನಾನು ಚೂಸ್ ಮಾಡ್ತೇನು. ಫೇಸ್ ನೀಟ್ ವಾಶ್ ಮಾಡ್ಕೊಂಡು ಬಂದೇನು. ನೆಕ್ಸ್ಟ್ ಫೇಸಿಗೆ ಸಿರಮ್ ಹಚ್ಕೋಕತ್ತೇನು. ನೀವು ಯಾವುದೇ ಸಿರಮ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ವಿಟಮಿನ್ ಸಿ ಕೂಡ ಯೂಸ್ ಮಾಡ್ಕೋಬಹುದು. ಇದರಿಂದ ಫೇಸ್ ನೀಟಾಗಿ ಹೈಡ್ರೇಷನ್ ಸಿಗ್ತದ ಫೇಸ್ಗೆ. ಇಲ್ಲಂದ್ರೆ ಮೇಕಪ್ ಆದಕ್ಕೂನ ಡ್ರೈ ಆಗುವಂತಹ ಏನ್ ಪ್ರಾಬ್ಲಮ್ ಇರ್ತೈತಲ್ಲ, ಅದ ಈ ನೀಟಾಗಿ ಫೇಸ್ ಅನ್ನ ಹೈಡ್ರೇಷನ್ ಮಾಡೋದ್ರ ಮೂಲಕ ನಾವು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ನೀಟಾಗಿ ಸಿರಮ್ ಅನ್ನ ಹಚ್ಕೋಬೇಕು. ವಿತ್ ನಾವು ನೆಕ್ಕನ್ನು ಕೂಡ ಮರೆಯೋಂಗಿಲ್ಲ ಗೈಸ್. ಫೇಸ್ ಅನ್ನ ಯಾವ ರೀತಿಯಾಗಿ ನಾವು ಕೇರ್ ಕೊಟ್ಟನ್ ಪ್ರೆಪ್ ಮಾಡ್ತೀವಲ್ಲ, ಅದೇ ರೀತಿ ನೆಕ್ಕನ್ನು ಕೂಡ ನಾವು ಮರೆದೇನು ಪ್ರಾಡಕ್ಟ್ ಅಲ್ಲಿಯೂ ಕೂಡ ಅಪ್ಲೈ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಆಗಿ ಪ್ರಾಡಕ್ಟ್ ಗಳನ್ನ ನೆಕ್ಕಿಗೆ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಫೇಸ್ಗೆ ನೀವು ಮಸಾಜ್ ಮಾಡ್ತಿರ್ತಿರಲಿಲ್ಲ, ಕ್ರೀಮ್ ಅಪ್ಲಿಕೇಶನ್ ಮಾಡ್ತಿರ್ತೀರಲ್ಲ, ಅದೇ ಟೈಮ್ದಾಗ ನಾವು ಸ್ವಲ್ಪ ನೆಕ್ಕಿಗೂ ಕೂಡ ಅಪ್ಲೈ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾನು ಮಾಯಶ್ಚರೈಸರ್ ಯೂಸ್ ಮಾಡಕತ್ತೀನಿ. ನಾವು ಯಾವ್ದ ಸ್ಟೆಪ್ಸ್ ಅನ್ನು ಫಾಲೋ ಮಾಡೋದ್ನಾಗ ಮಾಡಿ ನಂತರ 30 to 60 ಸೆಕೆಂಡ್ ಬಿಡ್ಲೇಬೇಕು ಗೈಸ್. ಯಾಕಂದ್ರೆ ನಾವು ಹಾಕಿರುವಂತ ಪ್ರಾಡಕ್ಟ್ ನೀಟಾಗಿ ಸ್ಕಿನ್ ನಲ್ಲಿ ಪೆನಿಟ್ರೇಟ್ ಆಗ್ಬೇಕು, ಸೆಟ್ ಆಗ್ಬೇಕಂದ್ರ 30 to 60 ಸೆಕೆಂಡ್ ಬೇಕೇ ಬೇಕು. ನಾವು ಪಟ ಒಂದ್ ಲೇಯರ್ ಹಾಕೊಂಡು ಪ್ರಾಡಕ್ಟ್ ಗಳನ್ನ ಅಪ್ಲೈ ಮಾಡ್ತಾ ಹೋಗ್ಬಾರ್ದು. ಈಗ ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ಲಿಕ್ಕತ್ತೇನು. ಈ ಪ್ರೈಮರ್ ಅನ್ನ ಯೂಸ್ ಮಾಡಕತ್ತೇನೆ. 24 ಗೋಲ್ಡ್ ಜೆಲ್ ಪ್ರೈಮರ್. ಇದು ಪ್ರೈಮರ್ ಯೂಸ್ ಮಾಡಿ ನಂತರ ಒಂದು ಸ್ಮೂತ್ ಎಫೆಕ್ಟ್ ಬರ್ತದೆ ಫೇಸ್ ನಲ್ಲಿ. ಒಂದು ವ್ಯಾಲ್ವೆಟಿ ಸ್ಟ್ರಕ್ಚರ್ ಬರ್ತದೆ ಸ್ಕಿನ್ನಿಗೆ. ಮತ್ತೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಕ್ ಆಗ್ಲಿಕ್ಕ ಇದು ಪ್ರೈಮರ್ ಬಹಳ ಯೂಸ್ ಅಂತಾನೆ ಹೇಳ್ಬೋದು. ಪ್ರಾಪರ್ ಆಗಿ ನಮ್ದು ಸ್ಕಿನ್ ಪ್ರೆಪ್ ಆಯ್ತು. ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ನಾವು ಕರೆಕ್ಟ್ ಮಾಡ್ಕೊಂಡು, ಡಾರ್ಕ್ ಸರ್ಕಲ್ ಆಗಿರಬಹುದು, ಅನ್ಇವನ್ ಸ್ಕಿನ್ ಆಗಿರ್ಬೋದು. ಇದೇನು ಮಂಕಿ ಮೌತ್ ಅದಲ್ಲ, ಮಂಕಿ ಮೌತ್ ಅಂದ್ರೆ ಇಲ್ಲಿ ಸ್ಕಿನ್ ಅನ್ಇವನ್ ಇರುವುದು. ಇಲ್ಲಿ ಫೇರ್ ಅದ ನಂದು, ಇಲ್ಲಿ ಸ್ವಲ್ಪ ಡಾರ್ಕ್ ಲೈನ್ ಕಾಣಕತ್ತೈತಿ. ಇದಕ್ಕ ಅನ್ಇವನ್ ಸ್ಕಿನ್ ಅಂತಾರ. ಇಲ್ಲಂದ್ರ ಮಂಕಿ ಮೌತ್ ಅನು ಅಂತಾರ. ಮತ್ತ ಸ್ವಲ್ಪ ಡಾರ್ಕ್ ಸರ್ಕಲ್ ಅದ, ಸ್ವಲ್ಪ ಇಲ್ಲಿಂದ ಸ್ಕಿನ್ ಅನ್ಇವನ್ ಅದ. ಇದನ್ನೆಲ್ಲ ನಾವು ಕರೆಕ್ಷನ್ ಮಾಡ್ಕೊಂಡು, ಸ್ಕಿನ್ ಕರೆಕ್ಟ್ ಮಾಡ್ಲಿಕ್ಕೆ ಯಾವುದೇ ಕರೆಕ್ಟರ್ ಯೂಸ್ ಮಾಡಕತ್ತಿಲ್ಲ. ಡೈರೆಕ್ಟ್ ನಾನು ಸುಪ್ರಾ ಪ್ಯಾಲೆಟ್ ಅಲ್ಲಿ ಇರುವಂತಹ ಶೇಡ್ ಕನ್ಸಿಲರ್ ಶೇಡ್ಸ್ ಅನ್ನ
ಯೂಸ್ ಮಾಡಕತ್ತೇನು. ನನ್ನ ಶೇಡ್ಗಿಂತನೂ ಇಷ್ಟು ಶೇಡ್ ಅನ್ನ ತಗೊಂಡು ನಾನು ಇವನ್ನೆಲ್ಲ ಸರ್ಕಲ್ ಆಗಿರ್ಬಹುದು, ಮಂಕಿ ಮೌಂಟ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಆಗಿರ್ಬೋದು, ಇವುಗಳನ್ನ ನಾನು ಹೈಡ್ ಮಾಡ್ಕೋಕತ್ತೀನಿ. ಹೈಡ್ ಮಾಡಲು ನಾನು ನನ್ನ ಸ್ಕಿನ್ ಟೋನ್ಗಿಂತನೂ 2 ಶೇಡ್ ಡಾರ್ಕೆಸ್ಟ್ ಶೇಡನ್ನು ತಗೊಂಡು ಇಲ್ಲಿ ಈ ಅನ್ಇವನ್ ಸ್ಕಿನ್ನಲ್ಲಿ ಸುಪ್ರಾ ಪ್ಯಾಲೆಟ್ ಶೇಡ್ಸ್ ಅದಾವಲ್ಲ, ಅಲ್ಟಿಮೇಟ್ ರಿಸಲ್ಟ್ ಕೊಡ್ತದ. ವಿಂಟರ್ ಸೀಸನಲ್ಲಿ, ರೇನಿ ಸೀಸನ್ನಲ್ಲಿ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇವುಗಳನ್ನ. ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷದಿಂದ ಇದನ್ನೆಲ್ಲ ಪ್ರಾಡಕ್ಟ್ಗಳನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀವಿ. ನಾವು ಬ್ಲೆಂಡಿಂಗ್ ಪ್ರೊಸೆಸ್ ಹೆಂಗಿರ್ಬೇಕಂತಂದ್ರೆ ಇಲ್ಲೊಂದು ಸರಿ ಮಾಡೋದು, ಇಲ್ಲೆಷ್ಟು ಮಾಡೋದು, ಇಲ್ಲೆಷ್ಟು ಮಾಡೋದು, ಇಲ್ಲೆಷ್ಟು ಮಾಡೋದು, ಈ ಥರ ಮಾಡಬಾರ್ದು. ಕಂಟಿನ್ಯೂ ಒಂದು ಸರಿ ಇಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ಕಂಟಿನ್ಯೂ ಅದು ಬ್ಲೆಂಡ್ ಆಗಬೇಕು. ಒಂದು ಸ್ವಲ್ಪನೂ ಸ್ಪೇಸ್ ಎಲ್ಲೂ ಬಿಡಬಾರ್ದು. ಇದರಿಂದ ಇವನ್ ಆಗಿ ಫೌಂಡೇಶನ್ ಬ್ಲೆಂಡ್ ಆಗ್ತದ. ಟ್ಯಾಪ್ 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 ಮೂಲಕ ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡಬಹುದು. ಫೌಂಡೇಶನ್ಸ್ ಅಂತಾರು ಸುಪ್ರಾ ಪ್ಯಾಲೆಟ್ ದಲ್ಲಿ ಇರುವಂತಹ ಈ ಶೇಡ್ ಗಳಿಗೆ ಕನ್ಸೀಲರ್ ಅಂತಾನು ಅಂತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎರಡೂ ಒಂದೇ. ಕಣ್ಣಿನ ಕೆಳಗೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಡಾರ್ಕ್ ಸರ್ಕಲ್ ಇರೋದ್ರಿಂದ ಪ್ರಾಡಕ್ಟ್ಗಳನ್ನ ಇಲ್ಲೂ ನಾನು ನೀಟಾಗಿ ಅಪ್ಲೈ ಮಾಡ್ಲಿಕ್ಕತ್ತೇನು. ಸ್ಕಿನ್ ಅನ್ನ ಕರೆಕ್ಟ್ ಮಾಡ್ಕೊಂಡೇನು. ಇದನ್ನ ನನ್ನ ಸ್ಕಿನ್ ಶೇಡಿಗೆ ಸೂಟ್ ಆಗುವಂತಹ ಶೇಡ್ ಅನ್ನ ಚಾಯ್ಸ್ ಮಾಡಿಕೊಂಡು ಈಗ ನಾನು ಫೌಂಡೇಶನ್ ಅನ್ನು ತಗೊಂಡೇನೆ. FS 27 ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಗಳನ್ನ ಹೈಡ್ ಮಾಡ್ಕೊಂಡೇನು. ಈಗ ನೆಕ್ಸ್ಟ್ ನನ್ನ ಸ್ಕಿನ್ನಿಗೆ ಸೂಟ್ ಆಗುವಂತಹ FS 36 ಶೇಡ್ ಅನ್ನ ತಗೊಂಡು ಈಗ ನಾನು ನೀಟಾಗಿ ನನ್ನ ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ಕೋತೀನಿ. ಗೈಸ್, ಈಗ ನಾನು ನೀಟಾಗಿ ಬ್ರಷ್ನಿಂದ ಸ್ಕಿನ್ನಲ್ಲಿ ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡೀನಿ. ಈಗ ಬ್ಯೂಟಿ ಬ್ಲೆಂಡರ್ ಇಂದ ಫೌಂಡೇಶನ್ ಅನ್ನ ನೀಟಾಗಿ ಬ್ಲೆಂಡ್ ಮಾಡೋಣ. ಅಂದ್ರೆ ಇದು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದು ಏನಂತ, ಪ್ರಾಡಕ್ಟ್ ಹೆಚ್ಚು ಕಡಿಮೆ ಇತ್ತಂದ್ರೆ ಸ್ಕಿನ್ ಅಲ್ಲಿ ಸ್ವಲ್ಪ ಅನ್ಇವನ್ ಇತ್ತಂದ್ರೆ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ತದ. ಇದಕ್ಕೆ ಬಹಳ ಭಾರ ಹಾಕೋಂಗಿಲ್ಲ, ನೀಟಾಗಿ ಮೇಲಿನ ಮೇಲೆ ಹಗುರ ಕೈಯಿಂದ ಇದನ್ನ ಬ್ಲೆಂಡ್ ಮಾಡಬೇಕು. ಗೈಸ್, ಇಲ್ಲಿ ನಾವು ಕೆಲವೊಂದು ಫೌಂಡೇಶನ್ ಚೂಸ್ ಮಾಡಿದಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಮೊದಲೇನು ಯಾವ್ದಂತಂದ್ರ ಫಸ್ಟ್ ನಮ್ಮ ಸ್ಕಿನ್ ಟೈಪ್ ಅನ್ನ ತಿಳ್ಕೊಳ್ಬೇಕು. ನಾವು ಆಯಿಲಿ ಸ್ಕಿನ್ ಅದೆಯಾ, ಡ್ರೈ ಸ್ಕಿನ್ ಅದೆಯಾ, ಇಲ್ಲ ಕಾಂಬಿನೇಷನ್ ಸ್ಕಿನ್ ಅದ, ಇಲ್ಲ ಸೆನ್ಸಿಟಿವ್ ಸ್ಕಿನ್ ಅದ, ಮಲ್ಲಿ ಸ್ಕಿನ್ ಟೈಪ್ ಯಾವ್ದದ ಅಂತ ಹೇಳಿ ಫಸ್ಟ್ ತಿಳ್ಕೋಬೇಕು. ಆಯಿಲಿ ಸ್ಕಿನ್ನಿಗೆ ಆಯಿಲ್ ಫ್ರೀ ಅಥವಾ ಮ್ಯಾಟಿಫೈ ಫೌಂಡೇಶನ್ ನ ಯೂಸ್ ಮಾಡ್ಕೋಬೇಕು. ಡ್ರೈ ಸ್ಕಿನ್ಗಳಿಗೆ ವಿತ್ ಹೈಡ್ರೇಷನ್ ಇರುವಂತಹ ಫೌಂಡೇಶನ್ಗಳನ್ನ ಚೂಸ್ ಮಾಡ್ಕೋಬೇಕು. ಇವುಗಳನ್ನ ನೀಟಾಗಿ ಸರಿಯಾದ ವೇದಲ್ಲಿ ನಾವು ಸ್ಕಿನ್ ಟೈಪ್ ಅನುಸಾರವಾಗಿ ಫೌಂಡೇಶನ್ಗಳನ್ನ ನಾವು ಚೂಸ್ ಮಾಡಿದ್ವು ಅಂದ್ರೆ ನಾವು ಮೇಕಪ್ ದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಂಗಿಲ್ಲ. ಕಾಂಬಿನೇಷನ್ ಸ್ಕಿನ್ಗೆ ಸೆಮಿ ಮ್ಯಾಟಿಫೈ ಫೌಂಡೇಶನ್ ಅನ್ನ ಚೂಸ್ ಮಾಡ್ಕೋಬಹುದು. ಮತ್ತೆ ಸೆನ್ಸಿಟಿವ್ ಸ್ಕಿನ್ಗೆ ನಾನ್ ಫ್ರೆಗ್ನೆನ್ಸ್ ಇರುವಂತ ಫೌಂಡೇಶನ್ ಅನ್ನ ಚೂಸ್ ಮಾಡ್ಕೋಬೇಕು. ಯಾಕಂದ್ರೆ ಸೆಕೆಂಡ್ ಒನ್ ಸ್ಕಿನ್ ಟೈಪ್ ಗಳನ್ನ ತಿಳ್ಕೊಂಡು, ಅಂದ್ರೆ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿ. ಸೆಕೆಂಡ್ ಒನ್ ಸ್ಕಿನ್ ಟೋನ್ ಯಾವ್ದದ ಅಂತ ತಿಳ್ಕೋಬೇಕು. ಅಂದ್ರೆ ಫೇರ್ ಸ್ಕಿನ್ ಟೋನ್ ಅದ, ಇಲ್ಲ ಮೀಡಿಯಂ ಸ್ಕಿನ್ ಟೋನ್ ಅದ, ಇಲ್ಲ ಅಂತಂದ್ರೆ ಡಾರ್ಕ್ ಸ್ಕಿನ್ ಟೋನ್ ಅದ. ಯಾವ ಸ್ಕಿನ್ ಟೋನ್ ದವ್ರ ಅದಾರ ಇವ್ರ ಫಸ್ಟ್ ಅದನ್ನ ತಿಳ್ಕೊಂಡು ಅಂದ್ರೆ ನಾವು ನೀಟಾಗಿ ಫೌಂಡೇಶನ್ ಅನ್ನ ಚೂಸ್ ಮಾಡ್ಕೋಬಹುದು. ಥರ್ಡ್ ಒನ್ ಯಾವ ಸ್ಕಿನ್ ಅಂಡರ್ ಟೋನ್ ಅದ ಅದನ್ನು ಕೂಡ ತಿಳ್ಕೋದು ಬಹಳ ಇಂಪಾರ್ಟೆಂಟು ಗೈಸ್.
ಸ್ಕಿನ್ ನಲ್ಲಿ ಇರುವಂತ ಒಂದು ರಿಫ್ಲೆಕ್ಟ್. ಒಬ್ಬೊಬ್ರಿಗೆ ಎಲಿಶ್ ಟಿಂಟ್ ಇರ್ತದ ಫೇಸ್ ನಲ್ಲಿ, ಒಬ್ಬೊಬ್ಬರಿಗೆ ಸ್ವಲ್ಪ ಟಿಂಟ್ ಇರ್ತದ. ಈ ಟಿಂಟ್ ಮೇಲಿನೂ ನಾವು ಅಂಡರ್ ಟೋನ್ ಗಳನ್ನ ತಿಳ್ಕೊಬಹುದು, ಇಲ್ಲಂತಂದ್ರೆ ವಿಂಗ್ಸ್ ಮೂಲಕನೂ ನಾವು ಅಂಡರ್ ಟೋನ್ ಅನ್ನ ತಿಳ್ಕೊಬಹುದು. ಈ ಅಂಡರ್ ಟೋನ್ ನಲ್ಲಿ ನಾವು ವಾರ್ಮ್ ಅಂಡರ್ ಟೋನ್, ಕೂಲ್ ಅಂಡರ್ ಟೋನ್ ಅಂಡ್ ನ್ಯೂಟ್ರಲ್ ಅಂಡರ್ ಟೋನ್ ಹಾಗೆ 3 ಟೈಪ್ಸ್ ಆಫ್ ಅಂಡರ್ ಟೋನ್ ಗಳನ್ನ ನೋಡ್ತೀವಿ. ಇವೆಲ್ಲ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಅಭ್ಯಾಸ ಮಾಡೋಣ ಗೈಸ್. ಅನ್ನ ಯಾವ ರೀತಿ ಚೂಸ್ ಮಾಡೋದು ನಿಮಗೆ ಗೊತ್ತಾಯ್ತಲ್ಲ. ಇನ್ನು ಇದು ಕ್ಲಿಯರ್ ಆಗಿ ನಿಮ್ಗೆ ತಿಳಿಲಿಕ್ಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಡೀಟೇಲ್ ಆಗಿ ನಿಮ್ಗೆ ತಿಳಿಸಕ್ ನಾನು ಟ್ರೈ ಮಾಡ್ತೇನೆ. ಅಪ್ಲೈ ಅದಕ್ಕೂ ಈಗ ಕನ್ಸಿಲರ್ ಅನ್ನ ಅಪ್ಲೈ ಮಾಡೋಣ. ಕನ್ಸಿಲರ್ ಯೂಸ್ ಮಾಡಿದ್ರೂ ಕೂಡ ಕಣ್ಣಿನ ಕೆಳಗೆ ಡಾರ್ಕ್ನೆಸ್ ಕಾಣ್ತಾ ಇದೆಯಾ? ಹಾಗಿತ್ತಂದ್ರೆ ಅದಕ್ಕೆ ಸೊಲ್ಯೂಷನ್ ಏನಂತಂದ್ರ ಸ್ಕಿನ್ ಟೋನ್ ಅನ್ನ ಇಲ್ಲೂ ಕೂಡ ನಮ್ಮ ಟೋನ್ ಬಗ್ಗೆ ನೀಟಾಗಿ ತಿಳ್ಕೊಂಡ್ರ ಮಾತ್ರ ಪ್ರಾಡಕ್ಟ್ ಅನ್ನ ಕನ್ಸಿಲರ್ ಅನ್ನ ನೀಟಾಗಿ ನಾವು ಚಾಯ್ಸ್ ಮಾಡ್ಲಿಕ್ಕೆ ಸಾಧ್ಯ. ಫಸ್ಟ್ ನಾವು ಪ್ರಾಪರ್ ಆಗಿ ಅಡ್ವಾನ್ಸ್ ಆಗಿ ಸ್ಕಿನ್ ಟೋನ್, ಸ್ಕಿನ್ ಟೈಪ್, ಸ್ಕಿನ್ ಅಂಡರ್ ಟೋನ್ ಇವುಗಳನ್ನೆಲ್ಲ ನೀಟಾಗಿ ಅಭ್ಯಾಸ ಮಾಡಲೇಬೇಕು ಗೈಸ್. ಅದು ಗೊತ್ತಿದ್ರೆ ಮಾತ್ರ ನಾವು ಯಾವ ರೀತಿಯಾಗಿ ಫೌಂಡೇಶನ್, ಕನ್ಸಿಲರ್, ಸೆಟ್ಟಿಂಗ್ ಪೌಡರ್ ಇವನ್ ಯಾವ ರೀತಿಯಾಗಿ ಚೂಸ್ ಮಾಡ್ಬೇಕಂತ ಹೇಳಿ ಆಟೋಮೆಟಿಕ್ ಗೊತ್ತಾಗ್ತದ. ಫೌಂಡೇಶನ್ ಟೋನ್ ಕಿತ್ತನು 2 ಶೇಡ್ ಲೈಟರ್ ಶೇಡ್ ಅನ್ನು ತಗೊಂಡು ಕನ್ಸಿಲರ್ ಅನ್ನ ಮಾಡ್ಕೋಬೇಕು. ಕನ್ಸಿಲರ್ ಯಾವ್ಯಾವ ಪಾರ್ಟ್ ನಲ್ಲಿ ಮಾಡ್ಕೋಬೇಕಂತಂದ್ರ ಫೋರ್ ಹೆಡ್, ಕಣ್ಣಿನ ಕೆಳಗೆ ಈ ಭಾಗ, ಇಲ್ಲಿ ನಮ್ಮ ಬೋನ್ ಅದಲ್ಲ ಇಲ್ಲಿ, ಆಮೇಲೆ ನೋಸ್ ಏರಿಯಾ, ಅಪ್ಪರ್ ಲಿಪ್, ಇಲ್ಲಿ ಈ ಭಾಗ. ಈಸಿಯಾಗಿ ತಿಳ್ಕೊಬೇಕಂತಂದ್ರ ನಾವು ಫೇಸ್ ಅನ್ನ ಲೈಟ್ ಮುಂದೆ ನಿಂತು ಅಂದ್ರೆ ಎಲ್ಲೆಲ್ಲ ಅದು ರಿಫ್ಲೆಕ್ಟ್ ಆಕತ್ಲ ಲೈಟ್, ಆ ಏರಿಯಾವನ್ನ ನಾವು ನೀಟಾಗಿ ಕನ್ಸಿಲ್ ಮಾಡ್ಕೋಬೇಕು. ಸೊ 6 ನಂಬರ್ ನನ್ನ ಫೌಂಡೇಶನ್ ತಗೊಂಡೇನು, 38 ನಂಬರ್ ನನ್ನ ಕನ್ಸಿಲರ್ ತಗೊಂಡು ಈ ಏರಿಯಾ ಬ್ಲೆಂಡ್ ಮಾಡ್ಲಿಕ್ಕತ್ತೇನೆ. ಗೈಸ್ ಈಗ ಫೌಂಡೇಶನ್ ಎಲ್ಲ ನಾವು ಸೆಟ್ ಮಾಡ್ಕೊಂಡು ಪೌಡರ್ ಇಂದ ಸೆಟ್ ಮಾಡ್ಕೋದ್ರಿಂದ ಒಂದು ಮ್ಯಾಟ್ ಫಿನಿಶ್ ಬರ್ತೈತಿ ಗೈಸ್. ಈಗ ಬ್ಲಷ್ ಮಾಡೋನು. ಈಗ ಸ್ವಲ್ಪ ನಾನು ಐ ಮೇಕಪ್ ಮಾಡ್ಕೊಂಡು ಬಂದೇನು. ನೆಕ್ಸ್ಟ್ ನಮ್ಮ ಬ್ಲಷ್ ಅನ್ನ ಯಾವ ರೀತಿಯಾಗಿ ಕರೆಕ್ಟ್ ವೇದಾಗ ಅಪ್ಲೈ ಮಾಡೋದು ಅಂತ ಹೇಳಿ ನೋಡ್ರಿ. ಬ್ಲಷ್ ಅನ್ನ ಸ್ವಲ್ಪ ತಗೊಂಡು ಬ್ಲಷ್ ಅನ್ನ ಪ್ರಾಡಕ್ಟ್ ಅನ್ನ ತಗೊಂಡು ನೀಟಾಗಿ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ಇಲ್ಲಿ ಡಸ್ಟ್ ಆಫ್ ಮಾಡ್ಕೊಂಡು ಈಗ ನಾವು ಎಲ್ಲಿ ಮಾಡ್ಕೋಬೇಕಂತಂದ್ರ ಇಲ್ಲೇನ್ ಬೋನ್ ಅದಲ್ಲ, ಇದೇನ್ ಹಡ್ಡಿ ಕಾಣ್ತೈತಲ್ಲ ಬೋನ್, ಈ ಬೋನ್ ಮೇಲ್ಗಡೆ ಅಪ್ಪರ್ ಸ್ವಲ್ಪ ಲಿಫ್ಟೆಡ್ ಆಗಿ ಬ್ಲಷ್ ಅನ್ನ ಮಾಡ್ಕೋಬೇಕು. ನಗಬೇಕು, ಬಿಗ್ ಸ್ಮೈಲ್ ಮಾಡ್ಕೋಬೇಕು. ಸ್ಮೈಲ್ ದೊಡ್ಡದು ಮಾಡ್ಕೊಂಡಾಗ ಇದ ನೀಟಾಗಿ ಎದ್ದು ಕಾಣ್ತೈತಿ. ಅದಕ್ಕೆ ಸ್ಮೈಲ್ ಯಾರು ಮಾಡ್ಕೋಬಹುದು, ಇಲ್ಲದ್ರ ಈ ರೀತಿ ಆದ್ರೂ ಮಾಡ್ಕೋದು. ಈ ರೀತಿ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಇಲ್ಲಿ ಕಾಣ್ತದ. ಇದನ್ನು ಕೂಡ ಟ್ಯಾಪ್ 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 ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಮಾಡ್ಕೋಬೇಕು. ಇಲ್ಲೇನದಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಕಣ್ಣಿನ ನಮ್ದ ಕಾರ್ನರ್ದಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಹೇರ್ ಲೈನ್ ಮಟ್ಟ ನಾವು ಕಂಟೂರ್ ಅನ್ನ ಮಾಡ್ಕೋಬಹುದು ಅಥವಾ ಬ್ಲಷ್ ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ಬ್ಲಷ್ ಅನ್ನ ನೀಟಾಗಿ ಬ್ಲೆಂಡ್ ಮಾಡ್ಬೇಕು. ಶಾರ್ಪ್ ಲೈನ್ ಕಾಣಬಾರ್ದು. ಈ ರೀತಿ ಹೈಲೈಟ್ ಮಾಡ್ಕೊಂಡು ಹೈಲೈಟ್ ಆಯ್ತು. ಇನ್ನು ನೆಕ್ಸ್ಟ್ ನಾವು ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡ್ಕೊಂಡು
ಯಾರು ಲಿಪ್ಸ್ ಸೈಜ್ ದೊಡ್ಡ ಇತ್ತಂದ್ರೆ ಅವ್ರಿಗೆ ಸಣ್ಣ ಕಾಣ್ಬೇಕಂದ್ರ ನಿಮ್ ಲಿಪ್ಸ್ ಲೈನರ್ ಒಳಗಡೆ ಅದನ್ನ ಲೈನರ್ ಅಪ್ಲೈ ಮಾಡ್ಕೋಬೇಕು. ಯಾರು ಲಿಪ್ಸ್ ಅನ್ನ ಸ್ಮಾಲ್ ಅದ ಅವ್ನ್ ದೊಡ್ಡ ಕಾಣ್ಬೇಕಂತಂದ್ರ ಅವನ ಲಿಪ್ ಲೈನ್ ಅದಲ್ಲ ಅದನ್ನ ಸ್ವಲ್ಪ ಹೊರಗಡೆ ನಾವು ಲೈನ್ ಅನ್ನ ಕೊಟ್ಟು ಅಂದ್ರೆ ಸ್ವಲ್ಪ ಲಿಪ್ಸ್ ನಮ್ಮ ಸ್ಮಾಲ್ ಇದ್ದಿದ್ದು ದೊಡ್ಡವಾಗಿ ಕಾಣ್ತಾವ. ಕೊನೆಯದಾಗಿ ಮೇಕಪ್ ಫಿಕ್ಸರ್ ದಿಂದ ಮೇಕಪ್ ಅನ್ನ ಫಿಕ್ಸ್ ಮಾಡ್ಕೋತೀನಿ. ಇದನ್ನ ನೀಟಾಗಿ ಡ್ರೈ ಆಗ್ಬೇಕು. ಗೈಸ್ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಈ ಸೆಷನ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.